ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಇದು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇದು ಎರಡು ಮಿಕ್ಸ್ ಆಗಿ ಸಿಂಕ್ ಮಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಟ್ಯೂಸ್ಡೇ ನೈಟು ವೆಡ್ನೆಸ್ಡೇ ಹೊರಡಬೇಕಲ್ವ, ಸೊ ಅದಕ್ಕೆ ಮಮ್ಮಿ ಮಾವಿನಕಾಯಿ ತೊಕ್ಕು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ 2 ತೋತಾಪುರಿ ಮಾವಿನಕಾಯಿ ಇತ್ತು ಆಲ್ರೆಡಿ ಮನೇಲಿ, 4 ತೋತಾಪುರಿ ಮಾವಿನಕಾಯಿ ಇತ್ತು. ಸೊ ಅದನ್ನು ಕ್ಲೀನಾಗಿ ತುರಿತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು ತೊಕ್ಕು, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು. ಒಂದು ಸ್ವಲ್ಪ ಮೊಸರನ್ನ ಇದ್ದರೆ ಸಾಕು, ನಂಚ್ಕೊಳ್ಳೋಕ್ಕೇನು ಬೇಡ ಈ ತೊಕ್ಕೊಂದಿದ್ರೆ. ಸೊ ಮಾವಿನಕಾಯಿ ಸೀಸನ್ ಮುಗಿತಾ ಬಂತು. ಸೊ ಟ್ರೈ ಮಾಡಿ, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಮಾವಿನಕಾಯಿ ತೊಕ್ಕನ್ನ. ಸೊ ನಾನು ಕ್ಲೀನಾಗಿ ವಾಶ್ ಮಾಡಿ ಇದನ್ನೆಲ್ಲ ಕ್ಲೀನಾಗಿ ನೀಟಾಗಿರೋ ಟವಲ್ ಒರೆಸ್ಕೊಳ್ಳಿ, ಯಾಕಂದರೆ ನೀರೇನು ಇರಬಾರ್ದು. ಸೊ ಕ್ಲೀನಾಗಿ ತುರ್ಕೋತಾ ಇದ್ದೀನಿ. ಇನ್ನೇನು ಭುವನ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂದಿತ್ತು. ಸೊ ಅದಕ್ಕೆ ವೆಡ್ನೆಸ್ಡೇ ಹೊರಡೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಸೊ ಸುಮ್ಮನೆ ಕೂತ್ಕೊಂಡಿದ್ವಿ. ಅದಕ್ಕೆ ಇದು ನನಗೂ ಮಾಡಿಕೊಡ್ತೀನಿ ಅಂದರು. ಫ್ರಿಡ್ಜಲ್ಲಿಟ್ಟು ಆಲ್ಮೋಸ್ಟ್ 1 ಮಂತಿಂದ 2 ಮಂತ್ಸ್ವರೆಗೂ ಇಟ್ಕೋಬೋದು ಇದನ್ನು, ಈ ತೊಕ್ಕನ್ನ. ತುಂಬ ರುಚಿಯಾಗಿರುತ್ತೆ. ನೀವು ದೋಸೆ, ಚಪಾತಿ, ಅನ್ನಕ್ಕೂ ಹಾಗೆ ಕಲಿಸ್ಕೊಂಡು ತಿನ್ಬೋದು, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು. ಮೊಸರನ್ನಗಂತೂ ಮಾಡಿಸಿದ ಕಾಂಬಿನೇಷನು. ಸೊ ಹೀಗೆ ಮೇಲೆ ಸಿಪ್ಪೆ ಏನು ತೆಗಿಬೇಡಿ, ಹಾಗೆ ಇದನ್ನ ತುರ್ಕೊಳ್ಳಿ. ಸೊ ಕ್ಲೀನಾಗಿ ತುರ್ಕೊಂಡಿದ್ದಾದ್ಮೇಲೆ, ಸೊ ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಹುಳಿ ಕಮ್ಮಿ ಇರುತ್ತಲ್ವ, ಸೊ ಅದಕ್ಕೆ ಈ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕ್ಲೀನಾಗಿ ತುರ್ಕೋತಾ ಇದ್ದೀನಿ ಮಾವಿನಕಾಯಿನ. ಸೊ ಅದರ ಓಟೆ ಒಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ತುರುಬ್ಕೋಬೋದು. ಸೊ ಸಮ್ಮರ್ ಹಾಲಿಡೇಸ್ ಮುಗ್ದೇ ಹೋಯಿತು, 2 ಮಂತ್ಸ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂದೇ ಬಿಡ್ತು. ಸೊ ಅದಕ್ಕೆ ಈಗ ತುರ್ದಿದ್ದೆಲ್ಲ ಆಯಿತು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ಅರಿಶಿನ, ಖಾರದ ಮೆಣಸಿನ್ಕಾಯಿ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು. ಇದು ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಇದು. ಸೊ ಇದೇ ಮೇಯ್ನ್ ಪೌಡರ್ ಅದಕ್ಕೆ ಹಾಕೋಕ್ಕೆ. ಸೊ ಇಲ್ಲಿ 2 ಸೌಟ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀವಿ. ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಸೊ ಸಾಸಿವೆ ಎಲ್ಲ ಚಿಟ್ರಿದಾದ್ಮೇಲೆ ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಒಂದು 2 ಸೆಕೆಂಡ್ ಕರಿಬೇವಿನ ಸೊಪ್ಪು ಎಣ್ಣೆಲಿ ಫ್ರೈ ಆಗಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದಾರೆ. ಸೊ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿ. ಸೊ ಇದು ಕ್ಲೀನಾಗಿ ಫ್ರೈ ಆಗಬೇಕು. ಸೊ 2 ಮಿನಿಟ್ಸಿಂದ 3 ಮಿನಿಟ್ಸ್ವರೆಗೂ. ಸೊ ಹಾಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀವಿ. ಸೊ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಫ್ರೈ ಆಗಿದೆ, ಈಗ 2 ಮಿನಿಟ್ಸ್ ಆಗಿದೆ. ಈಗ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ಕೋತಾ ಇದ್ದೀವಿ. ಸೊ ಇಲ್ಲಿ ನಾನು ಟೋಟಲಾಗಿ 2 ಮಾವಿನಕಾಯಿ ತೊಗೊಂಡಿದ್ದೆ. ಸೊ 2 ಮಾವಿನಕಾಯಿಗೆ ಇಷ್ಟ ಆಗಿದೆ. ಸೊ ಈ ಮಾವಿನಕಾಯಿನ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟೊತ್ತವರೆಗೂ ಅಂದರೆ ಅದರಲ್ಲಿ ಎಣ್ಣೆ ಬಿಡಬೇಕು. ನೀವು ಹಾಕ್ಕೊಂಡಿರೋ ಎಣ್ಣೆ ನೋಡಿ ಈಗೆಲ್ಲ ಕುಡ್ಕೊಬಿಟ್ಟಿದೆ. ನಿಮ್ಗೆ ಅನಿಸುತ್ತೆ ಎಷ್ಟು ಎಣ್ಣೆ ಹಾಕಿದ್ವಿ, ಎಲ್ಲ ಹೀರ್ಕೊಬಿಡುತ್ತೆ. ಸೊ ನಾವು ಇವಾಗ ತಿರ್ಗಾ 2 ಸೌಟ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀವಿ. ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಇದಕ್ಕೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು
ಅದೇ ಮಾವಿನಕಾಯಿ ಎಷ್ಟುವರೆಗೂ ಬೇಯಬೇಕಂದ್ರೆ ಅದು ಎಣ್ಣೆ ಎಲ್ಲ ಫುಲ್ ಬಿಟ್ಕೊಳ್ಳುತ್ತೆ. ನಿಮ್ಗೆ ತೋರಿಸ್ತೀನಿ ನಾನು ಮುಂದೆ. ಸೊ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದು ಇವಾಗ ಕ್ಲೀನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಎಲ್ಲ ಮಿಕ್ಸ್ ಆಗಾಗೆ ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಸೊ ನೋಡಿ ಇಲ್ಲಿ ಎಲ್ಲ ಎಣ್ಣೆ ಎಲ್ಲ ಸೈಡಲ್ಲಿ ಇವಾಗ ಬಿಡ್ತಾ ಇದೆ. ಸೊ ಇನ್ನೂ ತುಂಬ ಎಣ್ಣೆ ಬಿಡುತ್ತಿದ್ದು. ಸೊ ತೊಕ್ಕಗೆಲ್ಲ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ಸೊ ಆವಾಗಲೇ ಸ್ಟೋರ್ ಮಾಡ್ತೀವಲ್ವ ಅದಕ್ಕೆ. ಸೊ ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಸೊ ನೋಡಿ ಹೀಗೆ ಎಣ್ಣೆ ಬಿಡಬೇಕು. ಸೊ ನೋಡಿ ಇಷ್ಟು ಎಣ್ಣೆ ಬಿಟ್ಟಿದೆ. ಸೊ ನೀವು ತೊಕ್ಕಿಗೆ ನಾನು ಆಗಲೇ ಹೇಳಿದಾಗೆ ಎಣ್ಣೆ ತುಂಬ ಮುಂದೆ ಇರಬೇಕು, ಆವಾಗಲೇ ಕೆಡ್ದಿರ ಇರುತ್ತೆ. ಸೊ ನೋಡಿ ಹೀಗೆ ಎಣ್ಣೆ ಬಿಟ್ಕೊತಾ ಇದೆ. ಸೊ ಈ ಟೈಮಲ್ಲಿ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಖಾರಕ್ಕೆ ನಾವು ಖಾರದ ಪುಡಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀರಿ. ಸೊ ನಿಮ್ಮ ಟೇಸ್ಟ್ ಹೇಗಿರುತ್ತೋ, ಖಾರ ಜಾಸ್ತಿ ತಿನ್ನೋ ಖಾರ ಜಾಸ್ತಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಕಮ್ಮಿ ಅನಿಸ್ತು. ಸೊ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ನಾವು 4 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಈಗ ಅದೇ ಹುರಿದಿಟ್ಕೊಂಡಿದ್ರಲ್ವ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಡ್ರೈ ರೋಸ್ಟ್ ಮಾಡಿ, ಸೊ ಅದು ಹಾಕ್ಕೋತಾ ಇದ್ದೀವಿ. ಇಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕಲ್ಲ. ಸೊ ಅದಕ್ಕೆ ಬೆಲ್ಲ ಕೂಡ ಹಾಕ್ಕೋತಾ ಇದ್ದೀವಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೆ. ಸೊ ಅದು ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ಈ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು. ಸೊ ಉಪ್ಪು ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಇಲ್ಲಿ ಕಲರ್ಗೆ ನಾವು ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ನೋಡಿ ಇವಾಗ ಎಷ್ಟು ಎಣ್ಣೆ ಬಿಟ್ಟಿದೆ. ಸೊ ಈ ಪೌಡರೆಲ್ಲ ಹಾಕಿದಾದ್ಮೇಲೆ ಸೊ ಇನ್ನೊಂದು 5 ಮಿನಿಟ್ಸ್ ಹೀಗೆ ಬೇಯಿಸ್ಕೊಳ್ಳೋಣ. ಸೊ ಆ ಬೆಲ್ಲ ಎಲ್ಲ ಕರಗಿ ಉಪ್ಪು, ಹುಳಿ, ಖಾರ ಎಲ್ಲ ಇಟ್ಕೋಬೇಕು. ಸೊ ಅದಕ್ಕೆ ಕ್ಲೀನಾಗಿ ಬೇಯಿಸ್ಕೋಬೇಕು. ಸೊ ನೋಡಿ ಎಣ್ಣೆ ಎಲ್ಲ ಎಷ್ಟು ಕ್ಲೀನಾಗಿ ಬಿಟ್ಟಿದೆ. ಸೊ ಈ ಥರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ಪರವಾಗಿಲ್ಲ. ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಸೊ ಇವಾಗ ಹಾಕ್ಕೋತಾ ಇದ್ದೀವಿ. ಸೊ ಅದೆಲ್ಲ ರೆಡಿ ಆಯಿತು. ಈಗ ನಮ್ಮ ಮಾವಿನಕಾಯಿ ತೊಕ್ಕು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ. ಬಿಸಿ ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಕಲಿಸ್ಕೊಂಡು ತಿಂತಾಯಿದ್ರೆ ಇನ್ನೇನು ಬೇಡ, ಸೂಪರಾಗಿರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಮಾವಿನಕಾಯಿ ಸೀಸನ್ ಈಗ ಮುಗಿತಾ ಬಂತು. ಸೊ ಬೇಗ ಮಾಡ್ಕೊಳ್ಳಿ, ಸ್ಟೋರು ಮಾಡ್ಕೋಬೋದು ಇದನ್ನು 1-2 ಮಂತ್ಸು. ಸೊ ಈಗ ಎಲ್ಲ ಆರಿತು ತೊಕ್ಕು. ಸೊ ಸ್ಟೋರ್ ಮಾಡ್ಕೋತಾ ಇದ್ದಾರೆ. ಸೊ ಮಮ್ಮಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದಿದ್ದು ನನಗೂ ಪ್ಯಾಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ತೊಕ್ಕು ತಿಂತಾಯಿದ್ರೆ ಸೆಂಟ್ರಲ್ಲಿ ಬೆಳ್ಳುಳ್ಳಿ ಅದೆಲ್ಲ ಸಿಗುತ್ತಲ್ವಾ, ಸೂಪರಾಗಿರುತ್ತೆ, ಏನು ಬೇಡ ಅನಿಸುತ್ತೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ವೆಡ್ನೆಸ್ಡೇ ವ್ಲಾಗ್ ಇದು. ಸೊ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೆ. ಸೊ ಇವತ್ತು ನಮ್ಮ ಮನೆಗೆ ಹೊರಡಬೇಕು. ಸೊ ಒಂದು ಸ್ಕೂಲ್ ಎಲ್ಲ ಮುಗೀತಲ್ವ, ಇನ್ನು ಬ್ಯಾಕ್ ಟು ಸ್ಕೂಲ್. ಸೊ ಅದಕ್ಕೆ ಬೇಗ ರೆಡಿ ಆಗ್ತಾಯಿದ್ದೆ. ಸೊ ಇವಾಗ ಆಲ್ರೆಡಿ ಟೈಮ್ ಆಗೋಗಿತ್ತು, ಆಲ್ಮೋಸ್ಟ್ 10:30, 11. ಸೊ ನಾನು ಸ್ನಾನ ಮಾಡಿ
ತಿಂಡಿ ತಿಂದು ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡೋದಿದೆ ಕಿಚನಲ್ಲಿ. ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೆ. ಸೊ ಇಲ್ಲಿ ಕೊತ್ತಂಬರಿ ಪುದೀನ ಎಲ್ಲ ನನಗೂ ತೊಗೊಂಬಂದಿದ್ರು. ಪಪ್ಪ ಆಲ್ಮೋಸ್ಟ್ 5 o'clock ಎದ್ದೋಗಿ ಮಟನ್ನು ಚಿಕನ್ನು ಎಲ್ಲ ತೊಗೊಂಡು ಬಂದಿದ್ರು. ಸೊ ಕೊತ್ತಂಬರಿ ಬಿಡಿಸ್ತಾ ಹಾಗೆ ಮಮ್ಮಿ ಹತ್ರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಅದೇ ನಾನು ಹೇಳಿದ್ನಲ್ಲ 4 lines ಏನಾದರೂ ಹೇಳ್ತೀನಿ ಅಂತ, ಅದು ಮತ್ತೆ ಹೋಗಿರ್ತೀನಿ ನಾನು. ಸೊ ಇವಾಗ ಹೇಳ್ತೀನಿ. ನಗುವ ಒಂದು ಮನಸ್ಸಿನ ಹಿಂದೆ ಹೇಳಿಕೊಳ್ಳಲಾಗದಷ್ಟು ದೊಡ್ಡ ಕತೆ ಇರುತ್ತದೆ. ಯಾರು ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತಿರುತ್ತಾರೋ ಎಂದು ನೋಡಿದ ತಕ್ಷಣ ಹೇಳಲಾಗುವುದಿಲ್ಲ. ನಗು ಮಾನವ ಜೀವಿಗೆ ಒಂದು ಉಡುಗೊರೆ. ತನ್ನ ನೋವನ್ನು ಮರೆಯಲು ಮತ್ತೊಬ್ಬರ ನೋವು ಮರೆಸಲು ಬಳಸುವ ಒಂದು ಉತ್ತಮ ಆಯ್ಕೆ ಎಂದರೆ ಅದು ನಗು ಮಾತ್ರ. ನಿಮ್ಮ ಮುಗ್ಧ ಮನಸ್ಸಿನ ಮುಗ್ಧ ನಗುವನ್ನು ಯಾವುದೋ ಒಂದು ಕಾರಣಕ್ಕಾಗಿ ಮರೆಯದೆ ನಗುತ್ತಾ ಜೀವನ ಸಾಗಿಸಿ. ಸೊ ಎಷ್ಟೇ ಕಷ್ಟ ಇದ್ರೇನು ಒಂದು ನಗು ಇನ್ನೊಬ್ಬರು ಮನಸ್ಥಿತಿನೇ ಚೇಂಜ್ ಮಾಡುತ್ತೆ. ಸೊ ಕಷ್ಟ ಇದೆ ಅಂತ ನಗ್ದಿರ ಇರೋಕ್ಕೂ ಆಗಲ್ಲ. ಸೊ ಒಂದು ಸ್ಮೈಲ್ ಯಾವತ್ತೂ ನಿಮ್ಮ ಮುಖದಲ್ಲಿರಲಿ. ಹಂಗೆ ಹೇಳ್ತಾ ಮುಂದೆ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸ್ಕೊತಾ ಇದ್ದೆ. ಸೊ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ನಮ್ಮ ಮಮ್ಮಿ ನಾವು ಹೋದ್ಮೇಲೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಸೊ ಅವ್ರಿಗೂ 1-2-3 days ಬೇಜಾರಾಗುತ್ತೆ. ಸೊ ಅದಕ್ಕೆ ನಾನೊಂದು ಸ್ವಲ್ಪ ಮಮ್ಮಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ವಾರಕ್ಕಾಗಷ್ಟು ತೊಗೊಂಬಂದಿದ್ರು ಪಪ್ಪ ಇಬ್ಬರಿಗೂ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದೆ. ಸೊ ಒಂದು ಕಡೆ ಮಮ್ಮಿ ಆಲ್ರೆಡಿ ಬಿರಿಯಾನಿ ಎಲ್ಲ ರೆಡಿ ಮಾಡಿದರು. ಸೊ ನನಗೆ ಯಾವ ಹೋಟ್ಲಲ್ಲಿ ತಿಂದ್ರೂ ತೃಪ್ತಿ ಇರಲ್ಲ. ನಮ್ಮಮ್ಮ ಮಾಡಿರೋ ಬಿರಿಯಾನಿನೇ ಬೆಸ್ಟು. ಸೊ ಮದುವೆಗೆ ಮುಂಚೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಸೊ ಮದುವೆ ಆದಮೇಲೆ ಮಮ್ಮಿ ಕೈ ರುಚಿ ಬೆಲೆ ಗೊತ್ತಾಗಿರೋದು. ಸೊ ಇಲ್ಲಿ ಮಟನ್ ಸಾರು ರೆಡಿ ಆಗಿದೆ. ಸೊ ಆಗಲೇ ಹೇಳಿದಾಗೆ ನಮ್ಮ ಪಪ್ಪ ಆಲ್ಮೋಸ್ಟ್ 5-5:30 ಎದ್ದೋಗ್ಬಿಡ್ತಾರೆ ಮಟನ್ ತೊಗೊಬರೋಕ್ಕೆ. ಸೊ ಮಟನ್ ಎಲ್ಲ ರೆಡಿಯಾಗಿದೆ. ಭುವನ್ ಫೇವ್ರೆಟ್ ನಲ್ಲಿ ಮೂಳೆ. ಸೊ ಎಲ್ಲ ರೆಡಿ ಆಯಿತು. ಈಗ ಹೊರಡೋ ಟೈಮು ಆಯಿತು. ಸೊ ಊಟ ತಿಂದ್ಕೊಂಡು ಹೊರಡ್ಬೇಕು ನಮ್ಮ ಮನೆಗೆ. ಸೊ ಮಮ್ಮಿ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ನೆನಪಾದಾಗ ಬ್ಯಾಗಲ್ಲಿ ಇಟ್ಟಿರ್ತಾರೆ. ನೆನಪಾದಾಗ ಬ್ಯಾಗಲ್ಲಿ ಹೋಗಿ ಹಾಕಿರ್ತಾರೆ. ಭುವನ್ ತಿಂಡಿ ಸೊಪ್ಪು ಎಲ್ಲ ಹಾಕಿದ್ರು. ಸೊ ಆಲ್ಮೋಸ್ಟ್ ಅವರೇ ಪ್ಯಾಕ್ ಮಾಡಿರ್ತಾರೆ. ಸೊ ನಾನೇನು ಮಾಡೋಷ್ಟಿರಲ್ಲ. ಸೊ ಗರಂ ಮಸಾಲ ಕೂಡ ರೆಡಿಯಾಗಿದೆ. ಸೊ ಇದು 1 yearಗೆ ಆಗುತ್ತೆ. ಸೊ ಹೋಮ್ ಮೇಡ್ ಗರಂ ಮಸಾಲ ನನಗೆ ಮಮ್ಮಿಗೆ ಇಬ್ರಿಗೂ ಮಾಡ್ಕೊತೀನಿ. ಸೊ ಊಟ ಎಲ್ಲ ಮುಗಿಸಿ ಸೊ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ಇನ್ನೊಂದು 2-3 months ಮಮ್ಮಿ ಮನೆ ಕಡೆ ಬರೋಕ್ಕೆ ಆಗಲ್ಲ. ಸೊ ಆಲ್ಮೋಸ್ಟ್ ಮೋಡ ಮುಚ್ಕೊಂಡಿತ್ತು. ಸೊ ಮಳೆ ಎಲ್ಲಿ ಬಂದ್ಬಿಡುತ್ತೋ ಅಂದ್ಬಿಟ್ಟು ಸೊ ಅದಕ್ಕೆ ಬೇಗ ಬಂದ್ವಿ. ಸೊ ಆಲ್ಮೋಸ್ಟ್ ಮಮ್ಮಿ ಮನೆಯಿಂದ ನಮ್ಮ ಮನೆಗೆ 45 minutes ಆಗುತ್ತೆ. 45 minutes ಅಂದರೆ ಟ್ರಾಫಿಕ್ ಇದ್ದರೆ 1 hour ಆಗುತ್ತೆ. ಸೊ ಅದಕ್ಕೆ ಬೇಗ ಬಿಟ್ಬಿಡೋಣ ಅಂತ ಬೇಗ ಬಿಟ್ಬಿಟ್ಟೆ. ಸೊ ಸ್ವಲ್ಪ ಬೇಜಾರು. ಎಷ್ಟು ದಿನ ಮಮ್ಮಿ ಪಪ್ಪ ಜೊತೆ ಇದ್ದೆ. ನಾವೆಷ್ಟೇ ವಯಸ್ಸಾದ್ರೂ ನನಗೆ ಎಷ್ಟೇ ವಯಸ್ಸಾದ್ರೂ ನಾನು ನಮ್ಮ ಅಪ್ಪ ನಮ್ಮಮ್ಮ ಮೇಲೆ ಡಿಪೆಂಡ್ ಆಗೋದು. ಸೊ ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾರೆ, ಇದೇ ನನಗೆ ಮೋಟಿವೇಶನು. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎರಡರಲ್ಲೂ ಫಾಲೋ ಮಾಡ್ಬೋದು. ಸೊ ಇನ್ಸ್ಟಾಗ್ರಾಮ್ ID ಮತ್ತು ಫೇಸ್ಬುಕ್ ID ಎರಡೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಅಲ್ಲೂ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.